ಕಾಲದ ಎರಡನೆಯ ಶನಿವಾರ. ಕೊರಿಂಥಿಯವರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ. ಪ್ರಿಯ ಸಹೋದರರೇ, ನಾನು ನಿಮಗೆ ಬೋಧಿಸಿದ ಶುಭ ಸಂದೇಶವನ್ನು ನೆನಪಿಗೆ ತಂದುಕೊಳ್ಳಿರಿ. ನೀವು ಅದನ್ನು ಸ್ವೀಕರಿಸಿದ್ದೀರಿ, ಅದರಲ್ಲಿ ನೆಲೆಯಾಗಿ ನಿಂತಿದ್ದೀರಿ. ನಾನು ನಿಮಗೆ ಶುಭ ಸಂದೇಶವೆಂದು ತಿಳಿಸಿದ ಸಂಗತಿಯನ್ನು ದೃಢವಾಗಿ ವಿಶ್ವಾಸಿಸಿದರೆ ನೀವು ಜೀವೋದ್ಧಾರವನ್ನು ಪಡೆಯುವಿರಿ. ಇಲ್ಲವಾದರೆ ನಿಮ್ಮ ವಿಶ್ವಾಸ ನಿರರ್ಥಕವಾದೀತು. ನಾನು ಪಡೆದುಕೊಂಡಿದ್ದನ್ನು ಮುಖ್ಯವಾದುದು ಎಂದೆಣಿಸಿ ನಿಮಗೆ ಒಪ್ಪಿಸಿದ್ದೇನೆ. ಅದು ಯಾವುದೆಂದರೆ, ಪವಿತ್ರ ಗ್ರಂಥದಲ್ಲಿ ಹೇಳಿರುವ ಪ್ರಕಾರ ಕ್ರಿಸ್ತ ಯೇಸು ನಮ್ಮ ಪಾಪಗಳ ಪರಿಹಾರಕ್ಕಾಗಿ ಪ್ರಾಣತ್ಯಾಗ ಮಾಡಿದರು, ಅವರನ್ನು ಭೂಸ್ಥಾಪನೆ ಮಾಡಲಾಯಿತು. ಅದೇ ಗ್ರಂಥದ ಪ್ರಕಾರ ಮೂರನೆಯ ದಿನ ಅವರು ಪುನರುತ್ಥಾನ ಹೊಂದಿದರು. ಅನಂತರ ಕೇಫನಿಗೂ 12 ಮಂದಿಗೂ ಕಾಣಿಸಿಕೊಂಡರು. ತರುವಾಯ ಒಂದೇ ಸಮಯದಲ್ಲಿ 500ಕ್ಕೂ ಹೆಚ್ಚಿನ ಮಂದಿ ಸಹೋದರರಿಗೆ ಪ್ರತ್ಯಕ್ಷರಾದರು. ಅವರಲ್ಲಿ ಕೆಲವರು ಸತ್ತು ಹೋಗಿದ್ದರು, ಬಹು ಮಂದಿ ಇಂದಿಗೂ ಬದುಕಿದ್ದಾರೆ. ಅದಾದ ಮೇಲೆ ಯಾಕೋಬನಿಗೂ ಅನಂತರ ಪ್ರೇಷಿತರೆಲ್ಲರಿಗೂ ಕಾಣಿಸಿಕೊಂಡರು. ಕಟ್ಟಕಡೆಗೆ ದಿನ ತುಂಬುವ ಮೊದಲೇ ಹುಟ್ಟಿದವನಂತಿರುವ ನನಗೂ ಕಾಣಿಸಿಕೊಂಡರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ, ಶ್ಲೋಕ. ಅವುಗಳ ನುಡಿಮಾತು ವ್ಯಾಪಿಸಿದೆ ಜಗದಾದ್ಯಂತ. ಆಕಾಶಮಂಡಲ ಸಾರುತ್ತಿದೆ ದೇವರ ಮಹಿಮೆಯನ್ನು, ತಾರಾಮಂಡಲ ತೋರುತ್ತಿದೆ ದೇವರ ಕೈಕೃತಿಗಳನ್ನು. ಶ್ಲೋಕ. ಅವುಗಳ ನುಡಿಮಾತು ವ್ಯಾಪಿಸಿದೆ ಜಗದಾದ್ಯಂತ. ದಿನವೂ ಮರುದಿನಕ್ಕೆ ಮಾಡುತ್ತಿದೆ ಈ ಪ್ರಕಟಣೆಯನ್ನು, ರಾತ್ರಿ ಮರುರಾತ್ರಿಗೆ ನೀಡುತ್ತಿದೆ ಈ ಪ್ರಚಾರವನ್ನು. ಶ್ಲೋಕ. ಅವುಗಳ ನುಡಿಮಾತು ವ್ಯಾಪಿಸಿದೆ ಜಗದಾದ್ಯಂತ. ಅವುಗಳಿಗೆ ಮಾತಿಲ್ಲ, ಅವುಗಳಿಗೆ ಶಬ್ದವಿಲ್ಲ, ಅವುಗಳ ಸ್ವರವಂತೂ ಕೇಳಿ ಬರುವುದಿಲ್ಲ. ಆದರೂ ಅವುಗಳ ಧ್ವನಿರೇಖೆ ಹರಡಿದೆ ಭುವಿಯಾದ್ಯಂತ. ಅವುಗಳ ನುಡಿಮಾತು ವ್ಯಾಪಿಸಿದೆ ಜಗದಾದ್ಯಂತ. ಶ್ಲೋಕ. ಅವುಗಳ ನುಡಿಮಾತು ವ್ಯಾಪಿಸಿದೆ ಜಗದಾದ್ಯಂತ. ಘೋಷಣೆ. ಹಲ್ಲೆಲೂಯ, ಹಲ್ಲೆಲೂಯ. ಮಾರ್ಗವೂ ಸತ್ಯವೂ ಜೀವವೂ ನಾನೇ. ನನ್ನನ್ನು ನೋಡಿದವನು ಪಿತನನ್ನೇ ನೋಡಿದವನಾಗಿದ್ದಾನೆ. ಹಲ್ಲೆಲೂಯ. ಯೋಹಾನನು ಬರೆದ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಇಂತೆಂದರು, ಮಾರ್ಗವೂ ಸತ್ಯವೂ ಜೀವವೂ ನಾನೇ. ನನ್ನ ಮುಖಾಂತರ ಬಾರದ ಹೊರತು ಯಾರೂ ಪಿತನ ಬಳಿಗೆ ಬರಲಾರರು. ನೀವು ನನ್ನನ್ನು ಅರಿತವರಾಗಿದ್ದರೆ ನನ್ನ ಪಿತನನ್ನು ಕೂಡ ಅರಿಯುತ್ತಿದ್ದೀರಿ ಹಾಗೂ ಕಂಡುಹಿದ್ದೀರಿ ಎಂದು ನುಡಿದರು. ಆಗ ಫಿಲಿಪ್ಪನು, ಪ್ರಭು, ನಮಗೆ ಪಿತನನ್ನು ತೋರಿಸಿ, ಅಷ್ಟೇ ಸಾಕು ಎಂದನು. ಅದಕ್ಕೆ ಉತ್ತರವಾಗಿ ಯೇಸು, ನಾನು ಇಷ್ಟು ಕಾಲ ನಿಮ್ಮೊಡನೆ ಇದ್ದರೂ ನಾನು ಯಾರೆಂಬುದನ್ನು ನೀನು ಅರಿತುಕೊಳ್ಳಲಿಲ್ಲವೇ? ನನ್ನನ್ನು ನೋಡಿದವನು ಪಿತನನ್ನೇ ನೋಡಿದವನಾಗಿದ್ದಾನೆ. ಹೀಗಿರುವಾಗ ಫಿಲಿಪ್ಪನೇ, ನಮಗೆ ಪಿತನನ್ನು ತೋರಿಸಿ ಎಂದು ಏಕೆ ಕೇಳುತ್ತೀ? ನಾನು ಪಿತನಲ್ಲಿ ಇದ್ದೇನೆ, ಪಿತನು ನನ್ನಲ್ಲಿ ಇದ್ದಾರೆ. ಇದನ್ನು ನೀನು ವಿಶ್ವಾಸಿಸುವುದಿಲ್ಲವೇ? ನಾನು ನಿಮಗೆ ಹೇಳುವ ಮಾತುಗಳನ್ನು ನನ್ನಷ್ಟಕ್ಕೆ ನಾನೇ ಆಡುತ್ತಿಲ್ಲ. ಪಿತನೇ ನನ್ನಲ್ಲಿದ್ದುಕೊಂಡು ತಮ್ಮ ಕಾರ್ಯವನ್ನು ಸಾಧಿಸುತ್ತಾರೆ. ನಾನು ಪಿತನಲ್ಲಿ ಇದ್ದೇನೆ, ಪಿತನು ನನ್ನಲ್ಲಿ ಇದ್ದಾರೆ ಎನ್ನುವ ನನ್ನ ಮಾತುಗಳನ್ನು ವಿಶ್ವಾಸಿಸಿರಿ. ಇಲ್ಲವೇ ನಾನು ಸಾಧಿಸಿದ ಸುಕೃತ್ಯಗಳ ನಿಮಿತ್ತದಿಂದಾದರೂ ವಿಶ್ವಾಸಿಸಿರಿ. ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನನ್ನಲ್ಲಿ ವಿಶ್ವಾಸವುಳ್ಳವನು ನಾನು ಸಾಧಿಸುವ ಕಾರ್ಯಗಳನ್ನು ಆತನೂ ಸಾಧಿಸುವನು. ಅಷ್ಟೇ ಏಕೆ, ಅವುಗಳಿಗಿಂತಲೂ ಮಹತ್ತಾದವುಗಳನ್ನು ಸಾಧಿಸುವನು. ಏಕೆಂದರೆ ನಾನು ಪಿತನ ಬಳಿಗೆ ಹೋಗುತ್ತೇನೆ. ಹೀಗೆ ಪಿತನಲ್ಲಿ ಪುತ್ರನಲ್ಲಿ ಮಹಿಮೆ ಉಂಟಾಗುವುದು. ಹೌದು, ನನ್ನ ಹೆಸರಿನಲ್ಲಿ ನೀವು ಏನನ್ನು ಕೇಳಿದರೂ ನಾನು ಅದನ್ನು ಮಾಡಿಯೇ ತೀರುವೆನು ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ.
ಕುಣಿ ಕುಣಿವ ಕುಣಿ ಕುಣಿವ ಹೆಜ್ಜೆ ಹಾಕಿ ಕುಣಿ ಕುಣಿವ ದೇವನವ ಎದ್ದನೆಂದು ಕುಣಿ ಕುಣಿವ ಮರಣವನ್ನು ಗೆದ್ದನೆಂದು ಕುಣಿ ಕುಣಿವ ಕುಣಿ ಕುಣಿವ ಹೆಜ್ಜೆ ಹಾಕಿ ಕುಣಿ ಕುಣಿವ ದೇವನವ ಎದ್ದನೆಂದು ಕುಣಿ ಕುಣಿವ ಮರಣವನ್ನು ಗೆದ್ದನೆಂದು ಕುಣಿ ಕುಣಿವ ಸಂತಸದೆ ತಾಳ ಹಾಕಿ ಒಂದಾಗಿ ಸೇರಿ ಸಂಭ್ರಮದೆ ನಲಿವೆಂಬ ಸೌರಭವ ಬೀರಿ ಸಂತಸದೆ ತಾಳ ಹಾಕಿ ಒಂದಾಗಿ ಸೇರಿ ಸಂಭ್ರಮದೆ ನಲಿವೆಂಬ ಸೌರಭವ ಬೀರಿ ಸಂಕೋಚ ದೂಡು ಸಂಗೀತ ಹಾಡು ಪ್ರತಿ ವರ್ಷ ಹೊಸ ಹರ್ಷ ಈ ಹಬ್ಬ ನೋಡು ಸಂಕೋಚ ದೂಡು ಸಂಗೀತ ಹಾಡು ಪ್ರತಿ ವರ್ಷ ಹೊಸ ಹರ್ಷ ಈ ಹಬ್ಬ ನೋಡು ಕುಣಿ ಕುಣಿವ ಕುಣಿ ಕುಣಿವ ಹೆಜ್ಜೆ ಹಾಕಿ ಕುಣಿ ಕುಣಿವ ದೇವನವ ಎದ್ದನೆಂದು ಕುಣಿ ಕುಣಿವ ಮರಣವನ್ನು ಗೆದ್ದನೆಂದು ಕುಣಿ ಕುಣಿವ ಚಿಂತೆಗಳ ಮರೆಯುತ್ತಲಿ ಕುಣಿಯೋಣ ಬನ್ನಿ ನಾಳೆಯನ್ನು ಸವಿಯಾಗಿ ಮಾಡೋಣ ಬನ್ನಿ ಚಿಂತೆಗಳ ಮರೆಯುವುದನೆ ಕುಣಿಯೋಣ ಬನ್ನಿ ನಾಳೆಯನ್ನು ಸವಿಯಾಗಿ ಮಾಡೋಣ ಬನ್ನಿ ಈ ಶಾಂತಿಯ ಸಂದೇಶವ ಜಗಕ್ಕೆಲ್ಲ ಮುದದಿಂದ ಸಾರೋಣ ಬನ್ನಿ ಶಾಂತಿಯ ಸಂದೇಶವ ಜಗಕ್ಕೆಲ್ಲ ಮುದದಿಂದ ಸಾರೋಣ ಬನ್ನಿ ಕುಣಿ ಕುಣಿವ ಕುಣಿ ಕುಣಿವ ಹೆಜ್ಜೆ ಹಾಕಿ ಕುಣಿ ಕುಣಿವ ದೇವನವ ಎದ್ದನೆಂದು ಕುಣಿ ಕುಣಿವ ಮರಣವನ್ನು ಗೆದ್ದನೆಂದು ಕುಣಿ ಕುಣಿವ ಇರುಳಿಂದು ಬೆಳಕಾಗಿ ಆದಂತ ವೇಳೆ ಮರಣವದು ಜೀವನದ ಸೆಲೆಯಾದ ವೇಳೆ ഇരുളിന്തു ಬೆಳಕಾಗಿ ಆದಂತ ವೇಳೆ ಮರಣವದು ಜೀವನದ
ಸಂತೋಷದ ಹೊಸ ಬಾಳ ಮುನ್ನುಡಿಯ ಬರೆದಂತ ವೇಳೆ ಆ ನೋವದು ಸಂತೋಷದ ಹೊಸ ಬಾಳ ಮುನ್ನುಡಿಯ ಬರೆದಂತ ವೇಳೆ ಕುಣಿವ ಕುಣಿವ ಹೆಜ್ಜೆ ಹಾಕಿ ಕುಣಿವ ದೇವನವ ಎತ್ತನೆಂದು ಕುಣಿವ ಮರಣವನ್ನು ಗೆದ್ದನೆಂದು ಕುಣಿವ ನುಡಿಯುತ್ತಿರು ಮನವೇ ಯೇಸುವಿನ ನಾಮ ನೆಮ್ಮದಿಯ ಪಡೆವೆ ನುಡಿಯುತ್ತಿರು ಮನವೇ ಸಾವಿರ ನಿನ್ನ ಸೆಳೆದಿರೆ ಪಾಪ ಕೂಪಕ್ಕೆ ನಿನ್ನ ತಳ್ಳಿರೆ ನಿನ್ನ ಮನದಲ್ಲಿ ನೋವು ತುಂಬಿರೆ ಆತ ಬರುವನು ನಿನ್ನ ಎತ್ತಲು ಆಸೆ ಸಾವಿರ ನಿನ್ನ ಸೆಳೆದಿರೆ ಪಾಪ ಕೂಪಕ್ಕೆ ನಿನ್ನ ತಳ್ಳಿರೆ ನಿನ್ನ ಮನದಲ್ಲಿ ನೋವು ತುಂಬಿರೆ ಆತ ಬರುವನು ನಿನ್ನ ಎತ್ತಲು ನುಡಿಯುತ್ತಿರು ಮನವೇ ಯೇಸುವಿನ ನಾಮ ನೆಮ್ಮದಿಯ ಪಡೆವೆ ನುಡಿಯುತ್ತಿರು ಮನವೇ ಎಲ್ಲವೂ ಮುಳ್ಳು ತುಂಬಿರೆ ದಾರಿ ಕಾಣದೆ ಜೀವನೊಂದಿರೆ ತೋರಿ ಬೆಳಕನು ನೀಡಿ ಶಾಂತಿಯ ಆತ ಬರುವನು ನಿನ್ನ ಎತ್ತಲು ದಾರಿಯೆಲ್ಲವೂ ಮುಳ್ಳು ತುಂಬಿರೆ ದಾರಿ ಕಾಣದೆ ಜೀವನೊಂದಿರೆ ತೋರಿ ಬೆಳಕನು ನೀಡಿ ಶಾಂತಿಯ ಆತ ಬರುವನು ನಿನ್ನ ಎತ್ತಲು ನುಡಿಯುತ್ತಿರು ಮನವೇ ಯೇಸುವಿನ ನಾಮ ನೆಮ್ಮದಿಯ
ನೆಮ್ಮದಿಯ ಪಡೆವೆ ನುಡಿಯುತ್ತಿರು ಮನವೇ. ಹೊರೆಯನು ತಾನೆ ಹೊರುತ್ತಲಿ ಎಲ್ಲ ಕಷ್ಟವ ತಾನೆ ಪಡುತ್ತಲಿ ಎಲ್ಲ ಕಂಬನಿ ತಾನೆ ಕುಡಿಯುತ್ತ ಆತ ಬರುವನು ನಿನ್ನ ಎತ್ತನು. ಎಲ್ಲ ಹೊರೆಯನು ತಾನೆ ಹೊರುತ್ತಲಿ ಎಲ್ಲ ಕಷ್ಟವ ತಾನೆ ಪಡುತ್ತಲಿ ಎಲ್ಲ ಕಂಬನಿ ತಾನೆ ಕುಡಿಯುತ್ತ ಆತ ಬರುವನು ನಿನ್ನ ಎತ್ತಲು. ನುಡಿಯುತ್ತಿರು ಮನವೇ ಯೇಸುವಿನ ನಾಮ ನೆಮ್ಮದಿಯ ಪಡೆವೆ ನುಡಿಯುತ್ತಿರು ಮನವೇ.